ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಥರ್ಸ್ಡೇಸ್ ಡೈಲಿ ವ್ಲಾಗ್. ಇವತ್ತು ನಾನು ನನ್ನ ಫ್ರೆಂಡ್ ಮಗನ ನಾಮಕರಣ ಆಯಿತು. ಸೊ ಅದಕ್ಕೆ ನಾನು ಆಟೋದಲ್ಲಿ ಹೋಗ್ತಿದ್ದೆ. ಅದಿರೋದು ಬನಶಂಕರಿನಲ್ಲಿ. ಸೊ ಅದು ತುಂಬ ದೂರ ಆಗುತ್ತೆ, ಎಲ್ಲಿ ಬರುತ್ತೋ ಏನೋ ಅಂದ್ಬಿಟ್ಟು ನಾನು ಆಟೋ ತೊಗೊಂಡು ಹೋಗ್ತಿದ್ದೆ. ಸೊ ನಾನು ವೆನ್ಯೂ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಫಂಕ್ಷನೇ ಮುಗ್ದೋಗ್ಬಿಟ್ಟಿತ್ತು. ಬಿಕಾಸ್ ನಾನು ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗ್ಬಿಟ್ಟಿತ್ತು. ಬಟ್ ಅಂದ್ರೂ ನಾನು ಮಿಸ್ ಮಾಡಬಾರ್ದು ಅಂತ ನಾನು ಹೋಗಿದ್ದೆ. ಇವನು ನಮ್ಮ ಫ್ರೆಂಡ್ ಅಕ್ಷಿತ್ ಅಂತ. ನಾವು ಅಕ್ಷಿತ್ತು ಲೈಕ್ ಸುಮಾರು ವರ್ಷದಿಂದ ಫ್ರೆಂಡ್ಸ್, ಆಲ್ಮೋಸ್ಟ್ 9 ಇಯರ್ಸಿಂದ ಫ್ರೆಂಡ್ಸು. ಬಟ್ ನಾನು ಚಂದನ 15 ಇಯರ್ಸಿಂದ ಫ್ರೆಂಡ್ಸ್. ಬಿಕಾಸ್ ನಾನು ಚಂದನ ಕಾಲೇಜ್ ಮೇಟ್ಸ್ ಅಲ್ಲ, ಬಟ್ ಅಂದ್ರೂ ವಿ ಆರ್ ವೆರಿ ಕ್ಲೋಸ್. ನಾನು ಚಂದನ ಒಂದು ಟ್ಯೂಷನ್ಗೆ ಹೋಗ್ತಿದ್ವಿ, ASC ಅಂತ ಪಿ ಯು ಸಿನಲ್ಲಿ, ಸೆಕೆಂಡ್ ಪಿ ಯು ಸಿನಲ್ಲಿ. ಅಲ್ಲಿ ಲೈಕ್ ಮಿಸ್ ಬಸ್ಸಲ್ಲಿ ನಾವು ಮೀಟ್ ಆಗಿದ್ದು. ಬಟ್ ಅವರ್ ಫ್ರೆಂಡ್ಶಿಪ್ ರಿಮೈನ್ ಫಾರ್ ಎವರ್ ಆ್ಯಂಡ್ ಎವರ್. ಅವಳು ನನಗೆ ತಾಯಿ ಥರನೂ ಇದ್ಲು, ನನ್ನ ಟೀಚರು ಹೌದು, ನನಗೆಲ್ಲ ಹೇಳ್ಕೊಡ್ತಿದ್ಲು. ಶಿ ಈಸ್ ಗೈಡ್ ಫಾರ್ ಮೀ. ಶಿ ಈಸ್ ವೆರಿ ವೆರಿ ಸ್ಪೆಷಲ್ ಫ್ರೆಂಡ್ ನನ್ನ ಲೈಫಲ್ಲಿ. ಸೊ ನಂಗೆ ಚಂದನ ಅಂದರೆ ಶಿ ಈಸ್ ಲೈಕ್ ಮೈ ಸೋಲ್ ಸಿಸ್ಟರ್ ಅನ್ಬೋದು, ಅಷ್ಟು ಕ್ಲೋಸು. ನಾವೆಲ್ಲ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೊಳ್ಳೋದಾಗಿರಲಿ, ಗೈಡ್ ಮಾಡೋದಾಗಲಿ ಎಲ್ಲ ಮಾಡ್ತೀವಿ. ಸೊ ಇನ್ನೇನು ಖಾಲಿ ಆಗ್ತಿತ್ತು, ಖಾಲಿ ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಅರ್ಧ ಜನ ಊಟಕ್ಕೂ ಹೋಗ್ಬಿಟ್ಟಿದ್ರು. ನಾವು ಊಟಕ್ಕೆ ಹೋಗೋಣ ಅಂತ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಲ್ಲಿ ಅಕ್ಷಿತ್ ನಿಮ್ಮ ಬ್ಲಾಗಲ್ಲಿ ನೀವೇ ಬರ್ದಿದ್ರೆ ಹಿಂಗೆ ಅಂತ ನಂದು ಒಂದು ಕ್ಲಿಪ್ಪಿಂಗ್ ಶೂಟ್ ಮಾಡ್ತಿದ್ದ. ಆ್ಯಕ್ಚುಲಿ ಅಕ್ಷಿತ್ ಬಂದು ಚಂದನ ಕಾಲೇಜ್ ಮೇಟು. ನನಗೆ ಹೆಂಗೆ ಫ್ರೆಂಡು ಅಂದರೆ, ನಾವು ಎಲ್ಲ ಗ್ರೂಪ್ ಸ್ಟಡೀಸು, ಕಮೆಂಟ್ ಸ್ಟಡೀಸ್ ಮಾಡೋವಾಗ ಅಲ್ಲಿಂದ ನಮ್ಮ ಫ್ರೆಂಡು. ಸೊ ಊಟಕ್ಕೆ ಏನಿತ್ತು ಅಂದರೆ ಅಪ್ಪೆ ಹುಳಿ ಅಂತೂ ಕಂಪಲ್ಸರಿ ಇರತ್ತೆ ಇವ್ರ ಮನೇಲಿ. ಬಟ್ ಇಲ್ಲಿ ಸೀಮಂತದಲ್ಲಿ ಮಾಡಿರೋ ಅಪ್ಪೆ ಹುಳಿ ತುಂಬ ಚೆನ್ನಾಗಿತ್ತು. ಹೋಟ್ಲವರು ಒಂದು ಮೆನ್ಯೂ ಕಾರ್ಡೇ ಕೊಟ್ಬಿಟ್ಟಿದ್ರು ಏನೇನು ಬಡಿಸ್ತಾರೆ ಅಂತ. ಸೊ ಇದು ಸೆಕೆಂಡ್ ಬರ್ಸಿದ್ದು ಎಳ್ನೀರು ಪಾಯಸ. ಓಕೆ, ಚೆನ್ನಾಗಿತ್ತು. ಅಪ್ಪೆ ಹುಳಿ ತುಂಬ ಗಟ್ಟಿ ಇತ್ತು, ನಂಗೆ ಇಷ್ಟನೇ ಆಗಲಿಲ್ಲ. ಅವಳು ಸೀಮಂತದಲ್ಲಿ ಮಾಡಿರೋ ಅಪ್ಪೆ ಹುಳಿ ತುಂಬ ಚೆನ್ನಾಗಿತ್ತು. ನಾನು ಮನೇಲಿ ಟ್ರೈ ಮಾಡಿದೆ, ಬಟ್ ಆ ಟೇಸ್ಟ್ ಬರಲಿಲ್ಲ. ಬಟ್ ಈ ಅಪ್ಪೆ ಹುಳಿ ಒಂದು 2 ಸಿಪ್ಗೆ ನಂಗೆ ಏನು ಅಂತ ಲೈಕ್ ಆಗಲಿಲ್ಲ. ಬಟ್ ನನಗೇನು ಅಷ್ಟು ಲೈಕ್ ಆಗಲಿಲ್ಲ. 2 ಸಿಪ್ಗೆ ನನಗೆ ಟೇಸ್ಟ್ ಇಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಉಪ್ಪಿನಕಾಯಿ ಚೆನ್ನಾಗಿತ್ತು. ಉಪ್ಪಿನಕಾಯಿ ಸ್ವಲ್ಪ ಆಂಧ್ರ ಸ್ಟೈಲ್ ಇತ್ತು, ಚೆನ್ನಾಗಿತ್ತು. ಆದರೆ ನೆಕ್ಸ್ಟ್ ಎಷ್ಟೊಂದು ಪಲ್ಯ ಹಾಕಿದ್ರು. ನಾನು ಯಾವ್ದು ತಿಂತೀನೋ ಅಷ್ಟು ಮಾತ್ರ ಬಡಿಸ್ಕೊತೀನಿ. ಸುಮ್ಮನೆ ಎಲ್ಲ ಬಡಿಸ್ಕೊಂಡು ತಿಂದೆ ವೇಸ್ಟ್ ಮಾಡಬಾರ್ದು ಅಂತ. ಆಮೇಲೆ ಗೋಂಗೂರು ಪುಳಿಯೋಗರೆ ಮಾಡಿದರು. ಗೋಂಗೂರು ಪುಳಿಯೋಗರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹುಳಿ ಇತ್ತು, ಬಟ್ ಚೆನ್ನಾಗಿತ್ತು. ಗೋಂಗೂರು ಯಾವಾಗಲೂ ಹುಳಿನೇ ಇರುತ್ತಲ್ಲ, ಸೊ ಚೆನ್ನಾಗಿತ್ತು. ಮತ್ತು ಹಪ್ಪಳ ಸಂಡಿಗೆನ ಏನೋ ಅಂದ್ಕೊಂಬಿಟ್ಟಿದ್ದೆ. ಬಟ್ ಇಷ್ಟಿಷ್ಟೇ ಅನ್ನ ಹಾಕ್ತಿದ್ರು. ಬಟ್ ಸ್ವಲ್ಪ ಜಾಸ್ತಿ ಬಡಿಸ್ಬೇಕಿತ್ತು ಅಂತ ಅಂದ್ಕೊಂಡೆ. ತವೆ ಚೆನ್ನಾಗಿತ್ತು. ಅದಾದಮೇಲೆ 2 ಥರ ಸಾರು ಹಾಕಿದ್ರು. ಬಟ್ ನಾನೇನು 2 ಥರ ಸಾರು ಹಾಕಿದ್ದು ಕ್ಯಾಪ್ಚರ್ ಮಾಡಿಲ್ಲ ಇದರಲ್ಲಿ. ಬಟ್ ಓಕೆ, ಫುಡ್ ವಾಸ್ ಗುಡ್, ಚೆನ್ನಾಗಿತ್ತು. ಲಾಸ್ಟ್ಲಿ ನಾನು ಐಸ್ ಕ್ರೀಮ್ ಏನೋ ನೈಟ್ರೋಜನ್ ಹೊಗೆಲ್ಲ ಬರ್ತಿತ್ತಲ್ಲ, ಏನೋ ನೈಟ್ರೋಜನ್ ಐಸ್ ಕ್ರೀಮ್ ಅಂತ ಟ್ರೈ ಮಾಡೋಣ ಅಂತ ಹೋದರೆ, ಅಲ್ಲಿ ನೋಡಿದ್ರೆ ಸುಮ್ಮನೆ ಹೊಗೆ ಬರ್ತಿದ್ದಿದ್ದು. ಅದರಲ್ಲಿ ಅಜ್ಜಿ 3 ಫ್ಲೇವರ್ ಐಸ್ ಕ್ರೀಮ್ ಸ್ಲೈಸ್ನ ಕಟ್ ಮಾಡಿಕೊಡ್ತಿದ್ದ. ನಾನು ಏನೋ ಇರುತ್ತೆ ಅಂತ ಹೋದೆ, ಬಟ್ ಅಲ್ಲಿ ಏನೂ ಇರಲಿಲ್ಲ. 3 ಫ್ಲೇವರ್ಸ್ ಮಿಕ್ಸ್ ಐಸ್ ಕ್ರೀಮ್ ಇತ್ತು ಅಷ್ಟೇ. ನೈಟ್ ಬಂದು ನಾನು ಗೋಂಗೂರು ಪಪ್ಪು ಮಾಡಿ, ಮುದ್ದೆ ಮಾಡಿ, ಅನ್ನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಗೋಂಗೂರು ಪಪ್ಪುಗೆ ಒಂದು ಬಾಣಲಿ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ, ಅದು ಸ್ವಲ್ಪ ಚಟಪಟ ಅಂದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕಿದ್ದೆ. ಇವಾಗ ಗೋಂಗೂರು ಸೀಸನ್ ಇರೋದ್ರಿಂದ ಇನ್ನೇನು ಸೀಸನ್ ಮುಗ್ದೋಗ್ಬಿಡುತ್ತೆ ಅಂತ ನಾನು ಗೋಂಗೂರು ಪಪ್ಪು ಮಾಡೋಣ ಅಂತ ಗೋಂಗೂರು ಪಪ್ಪು ಮಾಡಿದ್ದೆ. ಸೊ ಸಾಸಿವೆ ಆದಮೇಲೆ ನಾನು ಹಿಂಗೆ ಹಾಕಿದ್ದೆ. ಹಿಂಗಾದ್ಮೇಲೆ ಸಾಸಿವೆ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪಿಂಕಿಶ್ ಆದಮೇಲೆ ನಾನು ಟೊಮೊಟೊ ಹಾಕಿದ್ದೆ. ಟೊಮೊಟೊ ಎಲ್ಲ ಸೊ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಚಿಕ್ಕದಾಗಿ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೆ. ಅದನ್ನ ಫೈನ್ ಚಾಪ್ ಮಾಡಿರೋದು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದು. ಅದಾದಮೇಲೆ ನಾನು ಟೊಮೊಟೊ ಹಾಕ್ಕೊಂಡಿದ್ದೆ. ಟೊಮೊಟೊ ಒಂದು ಚಿಕ್ಕದು ಹಾಕ್ಕೊಂಡಿದ್ದೆ, ಬಿಕಾಸ್ ಗೋಂಗೂರು ಸೊಪ್ಪೆ ತುಂಬ ಹುಳಿ ಐತಿ, ಮತ್ತು ಟೊಮೊಟೊ ಹುಳಿ ಐತಿ, ಇನ್ನೂ ಹುಳಿ ಆಗುತ್ತೆ ಅಂತ. ನಾನು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಾದ್ಮೇಲೆ ನಾನು 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೆ. ಜಾಸ್ತಿ ಖಾರ ಇದ್ರೆ ತಿನ್ನೋಲ್ಲ ಅಂತ 2 ಸ್ಪೂನ್ ಹಾಕಿದ್ದೆ. ಬಿಕಾಸ್ 2 ಸ್ಪೂನ್ ಯಾಕೆ ಅಂದರೆ ಮನೇಲಿ ಮಾಡಿರೋ ಅಂಥ ಚಿಲ್ಲಿ ಪೌಡ್ರ್ ಅದನ್ನ ಖಾರ ಜಾಸ್ತಿ ಇರೋಲ್ಲ, ಸೊ ಅದಕ್ಕೆ ಹಾಕ್ಕೊಂಡಿದ್ದೆ. ನೀವು ಆಚೆ ಥರ ಇದ್ದರೆ 1 ಟೇಬಲ್ ಸ್ಪೂನ್ ಹಾಕಿ ನೋಡಿ. ಅದಾದಮೇಲೆ ನಾನು 1 ಹಿಡಿಯಷ್ಟು ಗೋಂಗೂರು ಸೊಪ್ಪು ಹಾಕಿದ್ದೆ. ಆಲ್ಮೋಸ್ಟ್ 1/4 ಕಟ್ಟಷ್ಟು ಗೋಂಗೂರು ಸೊಪ್ಪು ಹಾಕಿದ್ದೆ. ಎಲ್ಲ ಬಿಡಿಸ್ಕೊಂಡು, ಗೋಂಗೂರು ಸೊಪ್ಪು ಒಗ್ಗರಣೆಲೆ ಬೇಗ ಬೆಂದೋಗುತ್ತೆ. ಸೊ ಹಾಕಿದ ತಕ್ಷಣ ಸುಮ್ಮನೆ ಕೈ ಆಡಿಸಿದ ತಕ್ಷಣ ನೋಡ್ಬೋದು ಅಲ್ಲಿ ಗೋಂಗೂರು ಸೊಪ್ಪು ಎಷ್ಟು ಬೇಗ ಬೆಂದಿದೆ ಅಂತ. ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ಬಿಕಾಸ್ ನಾನು ಬೇಳೆ ಬೇಯೋಕ್ಕೂ ಉಪ್ಪು ಹಾಕಿರಲ್ಲ. ಬೇಳೆ ಬೇಯೋಕ್ಕೆ ಉಪ್ಪು ಹಾಕಿದ್ರೆ ಬೇಳೆ ಸಾಫ್ಟಾಗಿ ಬೇಯಲ್ಲ ಅಂತ. ಬೇಳೆ ಬೇಯೋಕ್ಕೆ ಬರೀ ನಾನು ಎಣ್ಣೆ ಮತ್ತು
ಉಪ್ಪು ಅರಿಶಿನ ಹಾಕಿರ್ತೀನಿ ಅಷ್ಟೇ, ಉಪ್ಪು ಹಾಕಿರಲ್ಲ. ಬೇಳೆ ಬೆಂದಿರೋಂಥ ಬೇಳೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇಳೆ ತುಂಬ ಗಟ್ಟಿಯಾಗಿ ನೀರು ಇರಬಾರ್ದು, ಬಟ್ ನಮ್ಮಲ್ಲಿ ಸ್ವಲ್ಪ ನೀರನ್ನ ಮಾಡು ಅಂತ ಹೇಳಿದೆ ನಮ್ಮ ಹಸ್ಬೆಂಡ್. ಸೊ ಅದಕ್ಕೆ ನಾನು ಈ ಥಿಕ್ನೆಸ್ಸಲ್ಲಿ ಮಾಡಿದ್ದೆ. ಸೊ ಇದು ಕುದಿಯೋಕೆ ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿ. ಹಾಗೆ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ತಿದ್ದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕಿ ಸಾರು ಹದ ಮಾಡಾದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಡ್ತೀನಿ. ತುಂಬ ಕುದಿಬಾರ್ದು, ಬಿಕಾಸ್ ಥಿಕ್ನೆಸ್ ಕರೆಕ್ಟಾಗಿ ಇರಬೇಕು. ಬಟ್ ನಾನಿಲ್ಲಿ ಸ್ವಲ್ಪ ನೀರಿನಂಗೆ ಯಾಕೆ ಮಾಡಿದ್ದೆ ಅಂದರೆ ಇದು ಕರೆಕ್ಟ್ ಆಗಲಿ ಅಂತ. ನಾನು ಮುದ್ದೆ ಬೇಯೋಕ್ಕೆ ಒಂದು ಪಾತ್ರೆ ಇಕ್ಕಿದ್ದೀನಿ. 1 ಲೋಟ ಮುದ್ದೆಗೆ 2 ಲೋಟ ನೀರು ಹಾಕ್ತೀನಿ. 2 ಲೋಟ ನೀರು ಅಂದರೆ 2 ಲೋಟ ಫುಲ್ಲೂ ನೀರು ಹಾಕಲ್ಲ, 1.75 ಹಾಕ್ತೀನಿ. ಇನ್ನು 1/4 ಲೋಟ ನಾನು ಹಿಟ್ಟು ಕಲಿಸ್ಕೊಳ್ಳೋಕೆ ಮಾಡ್ತೀನಿ. 1 ಲೋಟಕ್ಕೆ 2 ಸ್ಪೂನ್ ಹಿಟ್ಟು ತೊಗೊಂಡು 1/4 ಲೋಟ ನೀರು ಹಾಕಿ ಕಲಸಿರ್ತೀನಿ. ಅದನ್ನು ನಾನು ತಣ್ಣೀರಲ್ಲೇ ಈ ಥರ ತಣ್ಣೀರಿಗೆ ಹಾಕಿ ಅದನ್ನು ಕಲಸಿಕ್ಕಿರ್ತೀನಿ. ಇದಕ್ಕೆ ನಾನು ತುಪ್ಪ ಮತ್ತು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ನಾನು ಒಣ ಹಿಟ್ಟು ಹಾಕಿರ್ತೀನಿ. ಆ ಒಣ ಹಿಟ್ಟು ಕುದಿ ಬರೋ ತನಕ ನಾನು ಮಧ್ಯದಲ್ಲಿ ಕೈ ಆಡಿಸ್ತಿರ್ತೀನಿ, ಬಿಕಾಸ್ ಒಂದೊಂದು ಸಲ ಗಂಟಾಗ್ಬಿಟ್ರೆ ಅಂತ ಇದಕ್ಕೋಸ್ಕರ. ಈಗ ಚೆನ್ನಾಗಿ ಕುದಿ ಬಂದಿದೆ. ಸೊ 1 ಕಪ್ ನಾನು ಏನು ಎತ್ತಿಟ್ಕೊಂಡಿದ್ನೋ ಅದು ರಾಗಿ ಹಿಟ್ಟು ಹಾಕೋತಿದ್ದೀನಿ. ಸ್ವಲ್ಪ ಹಾಗೆ ಲೋ ಫ್ಲೇಮ್ ಇಕ್ಕಿ ನಾನು ಅದು ಕುದಿಯೋಕೆ ಬಿಟ್ಬಿಟ್ಟಿರ್ತೀನಿ. ಒಂದು 5 to 5 ಮಿನಿಟ್ಸ್ ಕುದ್ರೆ ಸಾಕು. ಅದಾದಮೇಲೆ ಮಧ್ಯದಲ್ಲಿ ನಾನು ಈ ಥರ ಹಿಟ್ಟು ಏನು ಹಾಕ್ಕೊಂಡಿರ್ತೀವೋ ಅದನ್ನು ಸ್ಪ್ರೆಡ್ ಮಾಡ್ತಿರ್ತೀನಿ. ಮುದ್ದೆ ತಿರುಗೋ ಹಿಟ್ಟಿಲ್ಲ, ಸೊ ನಾನು ಲಟ್ಟಣಿಗೆನಲ್ಲೇ ಮಾಡ್ಕೊತಿರ್ತೀನಿ. ಸೊ ಆವಾಗ ನೀವು ನೋಡ್ಕೋತಿರ್ಬೋದು, ಏನು ಹಾಕಿರ್ತೀರೋ ಒಣ ಹಿಟ್ಟು ಅದನ್ನು ಇವನ್ನಾಗಿ ಸ್ಪ್ರೆಡ್ ಮಾಡ್ತೀರಿ. 5 ಮಿನಿಟ್ಸ್ ಆಗಿ ಒಂದು ಕುದಿ ಬಂದಾದಮೇಲೆ ನೀಟಾಗಿ ಮುದ್ದೆ ಕೋಲಲ್ಲಿ ನೀಟಾಗಿ ತಿರುಗಿಬಿಡ್ತೀನಿ. ಸೊ ಯಾವುದೇ ರೀತಿ ಗಂಟಾಗಲಿ ಇದಾಗಲಿ ಇರಲ್ಲ. ಸೊ ಸ್ವಲ್ಪ ಬೆಂದು ಇರುತ್ತೆ ಹಿಟ್ಟು, ಚೆನ್ನಾಗಿ ತಿರುಗಬೇಕು, ಯಾವುದೇ ರೀತಿ ಗಂಟು ಆಗದೇ ಇರೋ ಅಂತ ಹಂಗೆ. ಸೊ ತಿರುವಾದ್ಮೇಲೆ ಒಂದು 5 ಮಿನಿಟ್ಸ್ ಮತ್ತೆ ಸಿಮ್ಮಲ್ಲಿ ನಾನು ಬಿಟ್ಬಿಡ್ತೀನಿ. ಸೊ ನೀಟಾಗಿ ಅದು ಬೇಯಲಿ, ಹಿಟ್ಟೆಲ್ಲ ನಾವೇನು ತಿರುವಿರ್ತೀವಲ್ಲ ಅದೆಲ್ಲ ಬೇಯಲಿ ಅಂತ 5 ಮಿನಿಟ್ಸ್ ಬಿಡ್ತೀನಿ. 5 ಮಿನಿಟ್ಸ್ ಬಿಟ್ಟಾದಮೇಲೆ ನಾನು ನೋಡ್ತೀನಿ, ಹಿಟ್ಟು ಕೈಗೆ ಅಂಟಲಿಲ್ಲ ಅಂದರೆ ಸೊ ಮುದ್ದೆ ಆಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ, ತುಂಬ ನೀರು ನಂಗಿಲ್ಲ, ತುಂಬ ಇದು ಹಸ್ಕಾಗೂ ಇಲ್ಲ, ಸೊ ಬೆಂದೇ ಇಲ್ಲದೆ ಹಸ್ಕಾಗೂ ಇರಲ್ಲ. ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ನಾನು ಇದೇ ಮೆಥಡ್ ಯಾವಾಗಲೂ ಫಾಲೋ ಮಾಡೋದು. 1 ಲೋಟ ರಾಗಿ ಹಿಟ್ಟಿಗೆ 2 ಲೋಟ ನೀರು, 2 ಲೋಟದಲ್ಲಿ 1.75 ನೀರು ಕುದಿಯೋಕೆ ಹಾಕ್ತೀನಿ. ಇನ್ನೊಂದು 1/4 ಲೋಟ ಒಣ ಹಿಟ್ಟು ಹಾಕಿ ತಿರ್ಸ್ಕೊಂಡು ಸರಿ ಥರ ಮಾಡಿಕೊಂಡು ಹಾಕ್ತೀನಿ. ಸೊ ಈ ಫಾರ್ಮುಲಾ ನನಗೆ ವರ್ಕ್ ಆಗಿರೋದ್ರಿಂದ ಸೊ ನಾನು ಯಾವಾಗಲೂ ಇದೇ ಫಾರ್ಮುಲಾ. ಮುದ್ದೆ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ ನಾನು ಕುದಿಯೋವಾಗಲೇ 1 ಟೇಬಲ್ ಸ್ಪೂನು ತುಪ್ಪ ಹಾಕಿರ್ತೀನಿ. ತುಪ್ಪ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಇದಾಗಿ ಬರಲಿ, ಒಂಥರ ರಫಾಗಿ ಬರಬಾರ್ದು ಅನ್ನೋದಕ್ಕೋಸ್ಕರ. ಇಲ್ಲಿ ನಾನು 2 ಮುದ್ದೆ ಕಟ್ತಿದ್ದೀನಿ. ಈ 1 ಲೋಟ ನಾನು ಏನು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಎಲ್ಲ ತೊಗೊಂಡು ಇದು ಮಾಡಿ ಬೇಕಂದರೆ ನಿಮಗೆ ಇಲ್ಲಪ್ಪ ಗಂಟು ಆಗ್ತಿದೆ, ಒಂಥರ ಇನ್ನೂ ಸಾಫ್ಟ್ ಬೇಕು ಅಂದರೆ ಚಪಾತಿ ಹಿಟ್ಟಲ್ಲಿ ಹಾಕ್ತೀವಲ್ಲ ಹಂಗೆ ಮಾಡ್ಬೋದು. ಸೊ ನಾನಿಲ್ಲಿ 2 ಮುದ್ದೆ ಮಾಡಿದ್ದೀನಿ. ಒಂದು ನನ್ನ ಮಗನಿಗೆ, ಒಂದು ನಮ್ಮ ಹಸ್ಬೆಂಡ್ಗೂ ಮುದ್ದೆ ಇಷ್ಟ. ನಮ್ಮ ಮಗನಿಗಂತೂ ಅನ್ನನೇ ತಿನ್ನೋದು ಬಿಟ್ಬಿಟ್ಟಿದ್ದಾನೆ. ಸೊ ಇಬ್ರಿಗೂ ಒಂದೊಂದು ಮುದ್ದೆ ಮಾಡಿ, ಸೊ ನಾವೇನು ಗೋಂಗೂರ